ಅಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಬೇದಿ. ಯಾರಿಗಾದರೂ ಬೇದಿ ಆದರೆ, ಲೂಸ್ ಮೋಷನ್ ಆದರೆ ಎಲ್ಪ್ ಆಗಲಿ ಅಂತಂದು ಹೇಳಿ ಇವಳಿಗೆ ಈ ಥರ ಎಲೆ ಇರುತ್ತೆ ನೋಡಿ, ಹಾಗಲಕಾಯಿದು ಇದೆ ನೋಡಿ, ರಸ ಬರ್ತಾ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡು ಋಷಿ. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇವಳು ನನ್ನ ಚಿಕ್ಕ ಮಗಳು ಋಷಿಕಾ ಅಂತಂದೇಳಿ. ನಿಮಗೆ ಗೊತ್ತೇ ಇದೆ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಇವಳಿಗೆ ಏನಾಗಿದೆ ಅಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಬೇದಿ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಲೂಸ್ ಮೋಷನ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವಳಿಗೆ ಆಗಿಬಿಟ್ಟಿದೆ. ಏನು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಅದು ಆಮೇಲೆ ನನ್ನ ದೊಡ್ಡ ಅಕ್ಕ ಇದ್ದಾರಲ್ವ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಇದು ಗೊತ್ತಿರುತ್ತೆ ನಿಮಗೆ, ಹಾಗಲಕಾಯಿದು ಎಲೆ ಸೊಪ್ಪು ಈ ಥರ ಬರುತ್ತೆ, ಹಾಗಲಕಾಯಿದು ಸೊಪ್ಪು ಬರುತ್ತೆ ಈ ಥರ ಎಲೆ ತಂದುಬಿಟ್ಟು ಬಾಗಿಲ ಮೇಲೆ ಕೂಡಿಸಿ ಅವಳ ಸುಳಿಗೆ ಇದನ್ನ ಹಿಂಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದಾಳೆ ಅಕ್ಕ. ಯಾಕಂದರೆ ಈಗ ಅವ್ರ ಮೊಮ್ಮಕ್ಕಳಿಗೆ ಈ ಥರ ಆದಾಗ ಹಂಗೆ ಮಾಡಿದ್ದಾಳೆ, ಆವಾಗ ಮಗುಗೆ ಕಡಿಮೆ ಆಗಿದೆ ಅಂತ ಹೇಳಿದ್ಲು. ಹಂಗಾಗಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಬೇದಿ ಆದರೆ, ಲೂಸ್ ಮೋಷನ್ ಆದರೆ ಎಲ್ಪ್ ಆಗಲಿ ಅಂತಂದು ಹೇಳಿ. ಇವಳಿಗೆ ಯಾಕೆ ಲೂಸ್ ಮೋಷನ್ ಆಗಿದೆ ಅಂತಂದರೆ, ನನ್ನ ಅಕ್ಕ ಹೇಳಿದ್ಲು, ಒಂದು ಅಲ್ಲಿ ಮಾಡೋದಕ್ಕಾದರೂ ಆ ಥರ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ಲು. ಮತ್ತು ಇಲ್ಲ ಅಂತಂದರೆ ಯಾರಾದರೂ, ಇವಾಗ ನಾವು ಹೊಸ ಮನೆಗೆ ಬಂದಿವಲ್ವ, ತುಂಬ ಜನ ಎತ್ಕೊಂಡ್ಬಿಟ್ರು ಮಕ್ಕಳನ್ನ. ಅದರಲ್ಲಿ ಮುಟ್ಟಾಗಿರೋರು ಯಾರಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರು ಎತ್ಕೊಂಡ್ರೂ ಈ ಥರ ಲೂಸ್ ಮೋಷನ್ ಆಗುತ್ತಂತೆ, ಮಕ್ಕಳಿಗೆ ಬೇದಿ ಆಗುತ್ತಂತೆ. ಸೊ ಅದು ನನಗೆ ಯಾರು ಹೆಂಗಂತನೂ ಗೊತ್ತಾಗಿಲ್ಲ. ಇನ್ನು ಅಲ್ಲಿ ಮೂಡೋದಂದರೆ ಇನ್ನು ನನಗೆ ಇವಳು ನೋಡಿದರೆ ಎಲ್ಲಿ ಕಾಣಿಸ್ತಾ ಇಲ್ಲ ನನಗೆ, ಅಲ್ಲಿ ಬರ್ತಾ ಇದೆಯಾ ಏನಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಚೆಕ್ ಮಾಡಿದರೆ ಎಲ್ಲಿ ಒಂಚೂರೂ ಹೊಡೆದಿಲ್ಲ. ಸೊ ಹಂಗಾಗಿ ಯಾರಾದರೂ ಮುಟ್ಟಾಗಿರೋರು ಎತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದು ಬಂದು 6 ತಿಂಗಳು ಮೇಲ್ಪಟ್ಟು ಮತ್ತು 2 ಇಯರ್ಸ್ ಒಳಗಡೆ ಈ ಥರ ಮಾಡ್ಬೋದು ಅಂತ ಅನಿಸುತ್ತೆ. ನಿಮ್ಮ ಮಕ್ಕಳಿಗೆ ಈ ಥರ ಏನಾದರೂ ಅಲ್ಲಿ ಬರಬೇಕಾದ್ರೆ, ಇಲ್ಲಾಂದರೆ ಯಾರಾದರೂ ಮುಟ್ಟಾದಾಗ ಎತ್ಕೊಂಡಿದ್ರೆ ಅದೇನಾದರೂ ಲೂಸ್ ಮೋಷನ್ ಥರ ಅಚ್ಚಚ್ಚಿಗೋ ಹೋಗುತ್ತೆ, ಆಗಲ ಮಕ್ಕಳು ಮೋಷನ್ ಮಾಡೋದು. ಇವಾಗ ಏನಾದರೂ ರಾಗಿ ಸರಿ ಸ್ಟಾರ್ಟ್ ಮಾಡಿದರೆ, ನೀವು ರಾಗಿ ಸರಿ ತಿಂದರೆ ಮಕ್ಕಳು ಹೆಂಗೆ ಕೂತ್ಕೊತಾರೆ ಅಂದರೆ, ಒಂದು ಸ್ವಲ್ಪ ಗಟ್ಟಿಯಾಗಿ ಆ ಥರ ಕೂತ್ಕೊತಾರೆ. ಗಟ್ಟಿ ಅಂದರೆ ಆ ಥರ ಗಟ್ಟಿ ಅಲ್ಲ, ಸ್ವಲ್ಪ ಮಾಮೂಲು ಕೂತ್ಕೊತಾರೆ. ಬಟ್ ಇವಾಗ ಲೂಸ್ ಮೋಷನ್ ಹೆಂಗಾಗುತ್ತೆ ಅಂದರೆ, ನೀರಾಗಿ ಅಚ್ಚಗೆ ಹೋಗೋದಿರುತ್ತಲ್ಲ, ಅದು ಬೇದಿ ಅಥವಾ ಲೂಸ್ ಮೋಷನ್ ಅನ್ಕೋಬೋದು. ಈ 6 ಇವಳಿಗೆ ಇವಾಗ 8 ಮಂತ್ ರನ್ನಿಂಗ್. ಇನ್ನು ಇವಳಿಗೆ ಗೊತ್ತಾಯಿತು ನನಗೆ, ಇದು ಯಾವಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು ಅಂತಂದೇಳಿ ಗೊತ್ತಾಯಿತು ನನಗೆ. ಈ ಥರ ದಿನಕ್ಕೆ 2 ಸರಿ ಅಥವಾ 3 ಸರಿ ಕೂತ್ಕೊಳ್ಳೋಳು, ದಿನಕ್ಕೆ 5 ಸರಿ 6 ಸರಿ ಕೂತ್ಕೊಂಡ್ಬಿಟ್ಲು. ಅದಕ್ಕೋಸ್ಕರ ಗೊತ್ತಾಯಿತು ನನಗೆ, ಆಗಲೇ ಹಚ್ಚಿ ಕೂಡೋದು, ನೀರಾಗಿ ಕೂತ್ಕೊಳ್ಳೋದು ಗೊತ್ತಾಯಿತು. ಆವಾಗ ನಾನು ಅಕ್ಕನಿಗೆ ಫೋನ್ ಮಾಡಿದಾಗ, ಈ ಥರ ಹಾಗಲಕಾಯಿ ಬಳ್ಳಿಗೆ ಎಲೆ ಇರುತ್ತಲ್ವ, ಅದನ್ನ ತಂದುಬಿಟ್ಟು ಬಾಗಿಲ ಮೇಲೆ ಕೂಡಿಸಿ ಅದರಿಂದ ರಸನ ಸುಳಿಗೆ ಹಿಂಡಬೇಕಂತ ಹೇಳಿದಾಳೆ. ಮಕ್ಕಳಿಗೆ ಸುಳಿ ಬಂದು ಎಲ್ಲಿರುತ್ತೆ ಅಂದರೆ, ಇನ್ನು ಇಲ್ಲಿರುತ್ತೆ, ಇಲ್ಲೆಲ್ಲ ನೀವು ನೋಡಿದರೆ ಇಲ್ಲೊಂದು ಚೂರು ಮೆತ್ತಗಿರುತ್ತಲ್ವ, ಈ ಜಾಗ ಫುಲ್ಲು ಟಚ್ ಮಾಡಿ ನೋಡಿದರೆ ನೀವು ಕೈಯಿಂದ, ಇಲ್ಲಿ ಮೆತ್ತಗೆ ಕಾಣಿಸುತ್ತೆ. ಮೆತ್ತಗೆ ಕಾಣಿಸಿದ್ರೆ ಅದೇ ಸುಳಿ ಅಂತ ಅರ್ಥ ಮಕ್ಕಳಿಗೆ. ಇವಾಗ ಹೊಟ್ಟೆ ನೋವು ಬಂದಾಗ ನಾವು ಅಜ್ವಾನ ಅಥವಾ ಸಣ್ಣ ಕಾಳನ್ನ ತಿಂದು ಊದಿ ಆಮೇಲೆ ಅದು ಬಾಯಿಂದ ತೆಗೆದ್ಬಿಟ್ಟು ಇಲ್ಲಿ ಇಡ್ತೀವಲ್ವ ಸುಳಿಗೆ, ಅದೇ ಥರ ಇದನ್ನು ಈ ಥರ ಮಾಡಿ ಇದರಿಂದ ರಸ ಬರುತ್ತೆ. ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಬೇಕು. ನಾನು ಒಂದು 5-6 ಇದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ, ನೀವು ನೋಡ್ಬೋದು ಅದರಲ್ಲಿ. ಓಕೆ, ಈ ಥರ ಮಾಡಿ ಇದರಿಂದ ರಸ ಇಂತಲ್ಲಿ ಹಿಂಡಬೇಕಾಗುತ್ತೆ ಸುಳಿಗೆ. ನೀವು ಇವಳಿಗೆ ಇನ್ನು ಸ್ನಾನ ಮಾಡಿಸಿ, ಇವಾಗ ಸರಿ ತಿನ್ನಿಸಿದ್ದೀನಿ, ಸ್ನಾನ ಎಲ್ಲ ಮಾಡಿಸಿ ಹಿಂಡಿ ಹಾಗೆ ಮಲಗಿಸ್ಬಿಡ್ತೀನಿ. ಅದಕ್ಕೆ ಈ ವಿಡಿಯೋ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಇದರಲ್ಲಿ ನೀವು ನೋಡ್ಬೋದು, ನಿಮ್ಮ ಮಕ್ಕಳಿಗೆ ನೀವು ಮಾಡೋಂಗಿದ್ರೆ ಮಾಡ್ಬೋದು. ಈ ಥರ ಲೂಸ್ ಮೋಷನ್ ಆದಾಗ ಆಲ್ಮೋಸ್ಟು ಸ್ವಲ್ಪ ಮಕ್ಕಳನ್ನ ಕೊಡಬೇಕಾದ್ರೆ ಕೇಳಿಬಿಟ್ಟು ಕೊಡಿ. ಹೆಣ್ಮಕ್ಳಿಗೆ, ಗಂಡು ಮಕ್ಕಳದೇನು ಪ್ರಾಬ್ಲಮ್ ಇಲ್ಲ, ಹೆಣ್ಮಕ್ಳು ಇರ್ತಾರಲ್ವ ಅವ್ರಿಗೆ ಕೇಳಿಬಿಟ್ಟು ಕೊಡಿ. ನೀವೇನಾದರೂ ಮುಟ್ಟಾದರೆ ಮಕ್ಕಳನ್ನ ಎತ್ಕೋಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ, ಈ ಥರ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿ, ಅವ್ರು ಅರ್ಥ ಆಗುತ್ತೆ ಅವರಿಗೆ. ನಾನು ಅದು ತಪ್ಪು ಮಾಡಿಬಿಟ್ಟೆ, ನಾನು ಕೇಳಲಾರ್ದಂಗೆ ಸುಮ್ಮನೆ ಪಾಪಕ್ಕೆ ಕೊಡಿ ಅಂತ ಕೇಳಿದ್ದಾರೆ ಅಂತಂದೇಳಿ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಮಗುನ ಕೊಟ್ಬಿಟ್ಟು ಇಲ್ಲಿ ಬಂದಾಗಲಿದ್ದ ಸ್ವಲ್ಪ ಹೊಸ ಜನಗಳು ನನಗೆ ಇಲ್ಲಿ ಪರಿಚಯ ಆದ್ರಲ್ವ. ಇವಾಗ ಅವರಿಗೆ ಮಕ್ಕಳು ಕೊಡ್ದಂಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಬೇಡ ಅಂತ ಹೇಳೋಕ್ಕಾಗಲ್ಲ.
ಅದಕ್ಕೆ ಇರಲಿ ಅಂತಂದೇಳಿ ಕೊಟ್ಬಿಟ್ನಲ್ವ, ಅಲ್ಲೇ ತಪ್ಪು ಮಾಡಿದ್ದು ನಾನು. ಅವಳಿಗೆ ದೊಡ್ಡವಳಿಗೆ ಆ ಥರ ಏನೂ ಆಗಿಲ್ಲ, ಅವಳನ್ನೇನು ಜಾಸ್ತಿ ಯಾರೂ ಇಲ್ಲ ಎತ್ಕೊಂಡಿಲ್ಲ. ಇವಳನ್ನ ಸ್ವಲ್ಪ ಎತ್ಕೊಂಡು ಹೋಗ್ಬಿಟ್ರು ತುಂಬ ಕಡೆಗೆ. ಅದಕ್ಕೋಸ್ಕರ ಇವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ಅಂತ ನನಗೇನು ಅನ್ನಿಸ್ತಾ ಇಲ್ಲ, ಇದು ಮುಟ್ಟಾದವರೇ ಎತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೆ ಈ ಥರ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಳಿಗೆ. ಅಕಸ್ಮಾತ್ ನಿಮ್ಮ ಮಕ್ಳಿಗೂ ಆದ್ರೂ ಈ ಥರ ಕೇಳಿಬಿಟ್ಟು ಕೊಡಿ, ಮುಟ್ಟಾಗಿಲ್ಲ ಅಂದರೆ ಬೇಡ ಅಂತಂದೇಳಿ. ಅಕಸ್ಮಾತ್ ಮುಟ್ಟಾದವರು ಎತ್ಕೊಳಕ್ಕೆ ಬಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಇಲ್ಲಿ ತಲೆಗೆ ಹಚ್ಚಿಸಿ ಎತ್ಕೊಳ್ಳೋಕ್ಕೆ ಕೊಡಿ. ಅದು ಆ ಥರ ಕೊಡೋದ್ರಿಂದಲೂ ಮಕ್ಕಳಿಗೆ ಲೂಸ್ ಮೋಷನ್ ಆ ಥರ ಏನೂ ಆಗಲ್ಲ ನನ್ನ ಪ್ರಕಾರ. ತುಂಬ ನನ್ನ ಅಕ್ಕನ ಮಕ್ಕಳಿಗೆಲ್ಲ ನಾವು ಮುಟ್ಟಾದಾಗ ನಾವೆಲ್ಲ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎತ್ಕೊಳ್ಳೋದು ಈ ಥರ ಎಲ್ಲ ಇತ್ತು. ಇಲ್ಲಾಂದರೆ ಮಕ್ಕಳನ್ನ ಎತ್ಕೊತಾನೇ ಇರಲಿಲ್ಲ, ಮುಟ್ತಾನೂ ಇರಲಿಲ್ಲ. ಸೊ ಹಂಗಾಗಿ ಅಕಸ್ಮಾತ್ ನೀವು ಏನಾದರೂ ಕೊಟ್ಟಿರಂದರೆ ಈ ಥರ ಎಣ್ಣೆ ಹಚ್ಚಿಸಿ ಕೊಡಿ ಅಂತ ಹೇಳ್ತೀನಿ. ಓಕೆ, ಇದು ತುಂಬ ದಿನ ಆಯ್ತು ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ ನನಗೆ. ಈಗ ಇವರಿಬ್ಬರಿಂದನೇ ಮಾಡೋಕ್ಕಾಗಲಿಲ್ಲ. ಅದ್ರಾಗ ಬೇರೆ ಮನೆಯೆಲ್ಲ ಚೇಂಜ್ ಮಾಡಿದ್ವಿ, ಒಂದು ಸ್ವಲ್ಪ ಪೈಪ್ ಹಾಕ್ಸೋದು, ತುಂಬ ಕೆಲಸ ಬೇರೆ ಇತ್ತು ಮನೆಯಲ್ಲಿ. ಅದನ್ನ ನಾನು ಮನೆಯಲ್ಲೆಲ್ಲ ಇಲ್ಲೆಲ್ಲ ಬಂದಮೇಲೆ ಏನೆಲ್ಲ ಕೆಲಸ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಗಲ್ಲಿ ತೋರಿಸ್ತೀನಿ. ಇವಾಗ ಇದು ಮಾಡಬೇಕಿತ್ತು ನಾನು, ಹಂಗೆ ವೀಡಿಯೋ ಮಾಡಿಬಿಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ನನಗೆ ಯಾವಾಗ ಅನುಕೂಲ ಆಗುತ್ತೆ ನಾನು ಆವಾಗ ವೀಡಿಯೋ ಮಾಡಿ ನಿಮಗೆ ಹಾಕ್ತೇನೆ, ವೀಡಿಯೋ ನೀವು ನೋಡ್ಕೋಬೋದು. ಓಕೆ, ನಾನು ಇದನ್ನು ಇವಾಗ ತೋರಿಸ್ತೀನಿ, ನೀವು ನೋಡ್ಬೋದು. ಓಕೆ, ಇಲ್ಲಿ ನೋಡಿ, ನಾನು ಹೇಳಿದ್ನಲ್ವ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ. ಇದು ಬಾಗಿಲು ನೋಡಿ, ಈ ಹೊಸಲ ಮೇಲೆ ಮಗುನ ಈ ಥರ ಕೂಡಿಸ್ಬೇಕು. ಈ ಥರ ಕೂಡಿಸಿ ಈ ಥರ ಎಲೆ ಇರುತ್ತೆ ನೋಡಿ, ಹಾಗಲಕಾಯಿದು ಎಲೆ ಈ ಥರ ಹಿಂಗೆ ಮಾಡೋದ್ರಿಂದ ಎರಡು ಕೈಲಿ ಮಾಡ್ಬೇಕು. ಯಾರಾದರೂ ಒಬ್ರು ಹಿಡ್ಕೊಂಡ್ರೆ ಒಬ್ರು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನು ಒಬ್ಬಳೇ ಅಲ್ವಾ ಇರೋದು, ಅದಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಇಬ್ಬರು ಇದ್ದರೆ ಒಬ್ರು ಹಿಡ್ಕೊಂಡ್ರೆ ಒಬ್ಬರು ಮಾಡಿದರೆ ಸರಿ ಹೋಗುತ್ತೆ, ಬೇಗ ಬಂದುಬಿಡುತ್ತೆ ರಸ. ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ಕಡೆ ಬಳ್ಳಿ ಅವೈಲೇಬಲ್ ಇದೆ, ಸಿಗುತ್ತೆ ನಿಮ್ಮ ಕಡೆ ಎಲ್ಲ. ನೀವೇನಾದ್ರೂ ಮನೆ ಮುಂದೆ ಹಾಕಿದರೆ ಇಲ್ಲ ಅಕ್ಕಪಕ್ಕದವ್ರು ಯಾರಾದರೂ ಹಾಕಿದರೆ ನೋಡಿ, ರಸ ಬರ್ತಾ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡು ಋಷಿ ಇಲ್ಲಿದೆ ಸುಳಿ ಇವಳಿಗೆ. ಬಿಡಮ್ಮ ನೋಡುವ, ನೋಡಿ ಇಲ್ಲಿ ಸುಳಿಗೆ ಹಾಕಿದ್ದೀನಿ ನಾನು. ಅವಳು ತೋರಿಸ್ತಾ ಇಲ್ಲ. ಇದೇ ಥರ ನೀವು ಹಿಂಡಿ ಹಾಕಿದರೆ ಆಯಿತು. ಅವಳು ಬಿದ್ದುಬಿಡ್ತಾಳೆ ನಾನು ಹಿಡ್ಕೊಂಡ್ರೆ, ಅದಕ್ಕೋಸ್ಕರ ಹಿಡ್ಕೊಂಡೇ ಹಾಕ್ತಾ ಇದ್ದೀನಿ. ಋಷಿಮಾ, ಇನ್ನೂ ಸ್ವಲ್ಪ ಎಲೆ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ಹಿಂಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇಕಂದ್ರೆ ತರಿಸಿದ್ರೆ ಆಯಿತು. ಇದ್ರೆ ಈ ಥರ ಒಂದು 2-3 ಸರಿ ಮಾಡಿ ಸ್ಟಾಪ್ ಆಗುತ್ತೆ. ಅಮ್ಮ ಏನು ಮಾಡ್ತಿದ್ದೆ ಮಗಳೇ? ಗುಂಡಮ್ಮ ಕರೆಕ್ಟ್ ಸುಳಿಗೆ ಬಿದ್ದಿದೆ. ಕರೆಕ್ಟ್ ಸುಳಿಗೆ ಹಾಕಬೇಕು. ಸುಮ್ಮನೆ ಆಗೋತ್ತ ಎಷ್ಟು ಕಷ್ಟಪ್ಪ, ಬೇಗ ರಸನೇ ಬರಲ್ಲ ಅಂತ ಅನ್ನತ್ತೆ ಇದರಿಂದ. ಆಗೋತ್ ಮಗಳೇ. ಈ ಥರ ಮಾಡಿದರೆ ಸಾಕು, ರಸ ಎಲ್ಲ ಇದ್ರಾಗಿರೋ ರಸ ಎಲ್ಲ ಬಂದುಬಿಡುತ್ತೆ. ಅಂತೂ ಎಲ್ಲ ಫುಲ್ಲು ಹಾಕಿದ್ದೀನಿ, ಸುಳಿಗೆಲ್ಲ ಹಾಕಿದ್ದೀನಿ. ಇನ್ನು ನಮ್ಮ ಮಗಳಿಗೆ ಬೇದಿ ಎಲ್ಲ ಸ್ಟಾಪ್ ಆಗುತ್ತೆ. ಇದು ಎಲ್ಲ ನಮ್ಮ ಅಕ್ಕ ಇದ್ದಾಳಲ್ವ, ಅವಳು ಮೊಮ್ಮಗಳಿಗೆಲ್ಲ ಮಾಡಿದಂತೆ. ನಾನು 1-2-3 ಕೇಳಿದೆ, ಅವರು ಇದೇ ಥರ ಹೇಳಿದರು. ಅದಕ್ಕೆ ಮಾಡಿದೆ, ಹಂಗೆ ವೀಡಿಯೋನು ಮಾಡಿದ್ರೆ ಆಯಿತು ಅಂತೇಳಿ ಅಷ್ಟೆ.
ಲೂಸ್ ಮಷನ್ ಆದರೆ ನೋಡೋಕ್ಕೆ ಆಗಲ್ಲ ಮಕ್ಕಳನ್ನ. ಮುಖ ಎಲ್ಲ ಸಪ್ಪೆ ಎಲ್ಲ ಮಾಡ್ಕೊಂಬಿಡ್ತವೆ ಪಾಪ. ತಿನ್ನಿಸಿದ್ದೆಲ್ಲ ಒಟ್ಟಿಗೆ ಹತ್ತಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ. ನೋಡಿದ್ರಿ ಅಲ್ವಾ ಯಾವ ಥರ ಮಾಡೋದು ಏನು ಅಂತಂದೇಳಿ. ಇದೇ ಥರ ಮಾಡಿದರೆ ನಿಮ್ಮ ಮಕ್ಕಳಿಗೆ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ನೀವು ಇದನ್ನು ಮಾಡ್ಬೋದು. ಹೊಸಲು ಮೇಲೆ ಅಥವಾ ಬಾಗಿಲು, ಹೊಸಲು ಅಂದರೆ ಅದು ಅಷ್ಟೇ, ಬಾಗಿಲು ಅಂದ್ರೂ ಅಷ್ಟೇ, ಅದ್ರ ಮೇಲೆ ಕೂಡಿಸಿ ಅದರ ರಸನ ಹಿಂಡಿ ಬೇಗ ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.